ಅದೇ ಕಾಲಕ್ಕೆ ಇನ್ನೊಂದು ಮಾತು ಚರ್ಚೆಯಲ್ಲಿ ಬರ್ತಾ ಇದ್ದಾವೆ. ಏನಪ್ಪ ಅಂದರೆ BJP ಸಿದ್ದು ಸೌದಿಯವರು, ವಿಶೇಷವಾಗಿ ಯಾವುದೇ ಪಕ್ಷಕ್ಕಿಲ್ಲ ಅವರು ಸಿದ್ದು ಸೌದಿಯವರೆಲ್ಲ ಓಡಾಡಿ ಕೆಲಸ ಮಾಡಿದಂಥವ್ರು. ಒಂದು ಚೆಕ್ ಡ್ಯಾಮ್ ಕಟ್ಟಿದ್ರು, ಪಡಸಲಿಗೆ ಪೋಲ್ಗಿಂದಲೂ ಅಲ್ಲಿ ಡ್ಯಾಮ್ ಕಟ್ಟಿ ಅಲ್ಲಿ ನೀರಾವರಿ ಅನುಕೂಲ ಮಾಡಿದವರು. ಕೃಷ್ಣೆಯನ್ನು ಸದುಪಯೋಗ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿದವರು. ಅವ್ರೇನು ಸಲಹೆ ಕೊಡ್ತಾರಪ್ಪ ಅಂದ್ರೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1 ಲಕ್ಷ ಕೋಟಿ ನಿಗದಿ ಮಾಡಿ ಅಂತೇಳಿ ನಿಗದಿ ಮಾಡೋದು ಸಂಪೂರ್ಣ ಮಾಡಿ ಮುಗಿಸ್ತಾರೆ. ಅದು ಮುಗಿಸಿದ್ರೆ ಆ ಭಾಗದ ಜನರಿಗೆಲ್ಲ ಉದ್ಯೋಗ ಸೃಷ್ಟಿ ಆಗ್ತಾ ಉಂಟು. ಹೇಗೆ ಮಾತು ಹೊಳ್ಳಿ ಹೇಳೋದಂದ್ರೆ ನಿಮ್ಗೆ ಸಾಕಷ್ಟು ಈ ಮಾತು ಹೇಳಿದ್ರೆ ಬೇಜಾರು ಅನ್ನಿಸ್ಬೋದೇನೋ, ಬಟ್ ಸತ್ಯ ಅದ. ಯಾಕಪ್ಪ ಅಂತಂದ್ರೆ ನಮ್ಮಲ್ಲೇ ದೊಡ್ಡ ಕಾರ್ಖಾನೆಗಳು ಹೋಗಿ ದುಡಿದು ಗಳಿಸ್ಕೊಂಡ್ಬರುವಂಥ ಟೆಕ್ನಿಷಿಯನ್ಸ್ ಇಲ್ಲ, ಆ ಪ್ರಮಾಣ ನಾಲೆಜ್ ಇಲ್ಲ, ತಾಂತ್ರಿಕ ಜ್ಞಾನ ಇಲ್ಲ ಅನ್ನೋದು ನಾವು ಅರ್ಥಕೊಳ್ಬೇಕು. ನಮಗೇನಿದ್ರು ಒಕ್ಕಲ್ತನ ಸಂಬಂಧಿಸಿದಂಥ ಉದ್ಯೋಗಗಳು ಅಷ್ಟೇ. ಎಣ್ಣೆ ತಯಾರಿಕೆ ಆಗಿರ್ಬೋದು, ಬಟ್ಟೆ ತಯಾರಿಕೆ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಆ ಬೆಳೆ ಬರಬೇಕು, ಅಲ್ಲೇ ಸಣ್ಣದು ಇಂಡಸ್ಟ್ರಿ ಇರಬೇಕು, ಮಾಡ್ಕೊಂಡು ಹೋಗ್ಬೇಕು. ಎಣ್ಣೆದಂತೆ ಭಾಳ ಅದ್ಭುತವಾದಂಥ ಒಂದು ಭಾಗದಲ್ಲಿ ಅದು ಎಣ್ಣೆ ಮತ್ತು ಬಟ್ಟೆ ಇವೆರಡನ್ನೂ ನಾವು ಯಾರಿಗೂ ಕೊಟ್ಬಿಟ್ಟಿದ್ವಿ ಇವತ್ತು. ಇದು ಮತ್ತೆ ಮರಳಿ ಚಿಂತನೆ ಮಾಡಬೇಕಾದ್ರೆ ಅದು ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಸಂಪೂರ್ಣ ಮಾಡಲೇಬೇಕು. 1 ಲಕ್ಷ ಅಲ್ಲ, ಎಷ್ಟು ಕೋಟಿ ಹತ್ತು ಹಾಕ್ಬೇಕಂತ. ಯಾಕಂದ್ರೆ ನಾವು ಹೆಚ್ಚು ಕಡಿಮೆ ಈ ಒಂದು ನೆಲೆಯಲ್ಲೇ ವಿಚಾರ ಮಾಡಬೇಕಾದ್ರೆ ಇವು 3-4 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕಡಿತೀವಿ ನಾವು ಕರ್ನಾಟಕದವ್ರು. ಅದ್ರಾಗಿನ 1 ಲಕ್ಷ ಕೋಟಿ ರೂಪಾಯಿ ಗಿಟ್ಟರೆ ಉತ್ತರ ಕರ್ನಾಟಕೆಲ್ಲ ಅಭಿವೃದ್ಧಿ ಆಗಿ ಹೋಗಿಬಿಡ್ತದಲ್ರಿ. ಸಿದ್ದು ಸೌದಿಯವರು ಹೇಳುವಲ್ಲೇ ಭಾಳ ಸತ್ಯದ. ಅವರು ಆ ರೀತಿ ಸಲಹೆ ಕೊಡ್ತಾ ಇದ್ದಾರೆ. ಮುಂದೆ ಇನ್ನೊಂದು ನಮ್ಮ NH ಕೋನರೆಡ್ಡಿ ಅವರು, ಕಾಂಗ್ರೆಸ್ ಶಾಸಕರು, ಅವರಿಂದವ್ರು MSP ಬಗ್ಗೆ ಮಾತಾಡ್ತಾ ಇದ್ದಾರೆ. MSP ದರ ನಿಗದಿ ಮಾಡುವ ಸಮಿತಿಗೆ ಶಾಸಕರು ಮತ್ತು ರೈತ ಪ್ರತಿನಿಧಿಗಳನ್ನು ಸೇರಿಸಬೇಕು. ಇದು IAS ಆಫೀಸರ್ಗೆ ಸೇರಿಸಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕೆ ನಾವು ವಾಸ್ತವ ಜ್ಞಾನ ಇರೋದಿಲ್ಲ. IAS ಆಯ್ತು, KS ಆಯ್ತು, ಬುದ್ಧಿವಂತರು ಸಾಕಷ್ಟು ಇರ್ತಾರೆ, ಆದರೆ ವಾಸ್ತವ ಏನು ಎಂತ ಜ್ಞಾನ ಇರೋದಿಲ್ಲ ಅಂತ ಅನ್ನೋದ್ರಲ್ಲಿ ಭಾಳಷ್ಟು ಸತ್ಯದ. ಯಾಕಂತಂದ್ರೆ ಅನುಭವದಿಂದ ಬರುವಂಥ ಜ್ಞಾನ ಬೇರೆ, ಆದರೆ ಈ ಪುಸ್ತಕದಿಂದ ಬಂದಂಥ ಜ್ಞಾನ ಏನಿರ್ತದಪ್ಪ 4 ಗೋಡೆಗಳ ಮಧ್ಯೆ ಜ್ಞಾನ ಇರ್ತದೆ. ಆದ ದೃಷ್ಟಿಯಲ್ಲಿ ಕೋನರೆಡ್ಡಿ ಅವ್ರ ಮಾತನ್ನು ಸಹ ಗಮನಿಸಬೇಕಾಗಿದೆ. ಅದೇನೋ ಆಗಲಿ ಉತ್ತರ ಕರ್ನಾಟಕದಲ್ಲಿ ಗುಳಿ ಹೋಗುವಂಥ ಒಂದು ಪದ್ಧತಿ ಯಾವಾಗ ನಿಲ್ತದೆ. ಯಾಕೆ ನಮ್ಮ ಹೆಣ್ಮಕ್ಳು ಆ ಭಾಗದ ಬಡ ಹೆಣ್ಮಕ್ಳು ವೇಶ್ಯರಾಗೋದು, ಅಲ್ಲಿ ಬಡ ಮಕ್ಕಳು ಹೋಗಿ ಇನ್ನೊಂದು ಯಾವುದೋ ಊರಲ್ಲೇ ಮುಂಬೈಯಲ್ಲೋ ಅಥವಾ ಮಹಾರಾಷ್ಟ್ರದಲ್ಲೋ ಅಥವಾ ನಮ್ಮ ಗೋವಾದಲ್ಲೂ ಹೋಗಿ ಕೂಲಿಕಾರರಾಗಿ ಅಥವಾ ಬಿಲ್ಡಿಂಗ್ ಕಟ್ಟುವಂಥ ಸಣ್ಣ ಕೂಲಿಕಾರರಾಗಿ ಬದುಕುವಂಥದ್ದು, ಅಲ್ಲೇ ಬಿದ್ದು ಸತ್ತರು ಯಾರಿಗೆ ಗೊತ್ತಾಗಲಾರಂಥದ್ದು. ಇಲ್ಲಿ ಮುಪ್ಪಾವಸ್ಥೆಯಲ್ಲಿ ಬಿದ್ದು ಸೈತರು ಅಂತೇಳಿ ಬಂದು ಅವ್ರ ಮರಣಾವಸ್ಥೆಯಲ್ಲಿ ಬಂದು ಮಣ್ಣು ಹಾಕಲಾರಂಥ ಸ್ಥಿತಿಯಲ್ಲಿ ಇರುವುದು, ಇವೆಲ್ಲವೂ ಚರ್ಚೆ ಆಗ್ಯದವ.